ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಂತಹ ಲಕ್ಷ್ಮಣ ಸವದಿ ಹಾಗೆ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ನಾವು ಕರ್ಕೊಂಡು ಬಂದು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ. ಸ್ಟ್ರಾಟಜಿ ಬಗ್ಗೆ ಬಹಿರಂಗವನ್ನ ಪಡಿಸಿದ್ದಾರೆ ಡಿಸಿಎಂ ಡಿಕೆ ಸವದಿ ಜಗದೀಶ್ ಶೆಟ್ಟರ್ಗೂ ಕೂಡ ನಾವು ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟಿದ್ದೀವಪ್ಪ. ಅದರಲ್ಲಿ ಏನ್ ತಪ್ಪಿದೆ? ಸದಾನಂದ ಗೌಡ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಟಿಕೆಟ್ ಸಿಗದವರಿಗೆ ಕರ್ಕೊಂಡು ಬಂದು ಟಿಕೆಟ್ ಕೊಡೋದು ಸರ್ವೇ ಸಾಮಾನ್ಯ. ಈ ಹಿಂದೆ ಆಗಿದಂತಹ ಬೆಳವಣಿಗೆಯನ್ನ ನೀವು ಗಮನಿಸಿದಿರಲ್ಲ. ಜೆಡಿಎಸ್ನವರು ಕುಮಾರಸ್ವಾಮಿ ಆಯನೂರು ಟಿಕೆಟ್ ನೀಡಿದ್ರು. ಕಾಂಗ್ರೆಸ್ ಸಿದ್ಧಾಂತವನ್ನ ಮೆಚ್ಚಿ ಬರ್ತಾರೆ ಅಂತ ಮುಕ್ತ ಆಹ್ವಾನವನ್ನ ನೀಡಿರುವಂತದ್ದು. ನಮ್ಮ ಸ್ಟ್ರಾಟರ್ಜಿ ಇಲ್ಲಿ ಬಹಿರಂಗ ಪಡಿಸೋದಿಲ್ಲ ಅಂತ ಕೈ ಸಾರಥಿ ಖಡಕ್ ಎಚ್ಚರಿಕೆಯನ್ನ ನೀಡೋದ್ರ ಮುಖಾಂತರ ಒಂದು ಮೆಸೇಜ್ ಕೂಡ ಪಾಸ್ ಮಾಡಿದ್ದಾರೆ. ನಮಗೆ ಮೊದಲಿಂದಲೇ ಇದು ಗೊತ್ತಿರೋ ವಿಚಾರ. ನಮಗೆ ಯಾವಾಗ ದೇವೇಗೌಡರು ಯಾಕೆ ಅವರ ಅಣ್ಣ BJP ಸಿಂಬಲಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ JDS. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲಯನ್ಸ್ ಅಂದಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು. ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಆಗ್ತೀನಿ ಅಷ್ಟೇ. ನಾನು ಅವ್ರದ್ದು ಸಿಟ್ಟಿಂಗ್ MLAಗಳಿದ್ದಾರೆ. ಡಿ.ವಿ. ಸದಾನಂದ ಗೌಡರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಸುದ್ದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಡಿ.ವಿ. ಸದಾನಂದ ಗೌಡರು ಬಂದ್ರೆ ನಮ್ಮ ಡಿ.ವಿ. ಸದಾನಂದ ಗೌಡರಿಗೆ 2 ಲೋಕಸಭಾ ಕ್ಷೇತ್ರವನ್ನ ಬಿಟ್ಟುಕೊಡ್ತೀವಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಅಥವಾ ಬೆಂಗಳೂರು ಉತ್ತರ ಆಗಿರ್ಬೋದು. ಡಿ.ವಿ. ಸದಾನಂದ ಗೌಡರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ್ರೆ ನಾವು 2 ಕ್ಷೇತ್ರಗಳನ್ನ ಕೊಡ್ತೀವಿ ಅನ್ನುವಂತಹ ಮಾತುಗಳು ಕೂಡ ಕೇಳ್ತಾ ಬರ್ತಾ ಇದ್ದಂತಾನೆ ಈತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತವನ್ನ ಮೆಚ್ಚಿ ಯಾರೆಲ್ಲೋ ಬರ್ತಾರೋ ಅವರೆಲ್ಲರಿಗೂ ಕೂಡ ನಾವು ರೆಡ್ ಕಾರ್ಪೆಟ್ ಅನ್ನ ಹಾಕಿ ವೆಲ್ಕಮ್ ಮಾಡ್ಕೊಳ್ತೀವಿ. ನಮ್ಮ ಸ್ಟ್ರಾಟಜಿಯನ್ನ ಎಲ್ಲೂ ಕೂಡ ನಾವು ಬಹಿರಂಗ ಪಡಿಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಬಹಳ ನಿಗೂಢವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಾಗಿರ್ಬೋದು ಅಥವಾ ಇತ್ತ ಮಾಜಿ ಸಿಎಂ ಏನಿದ್ದಾರೆ ಸದಾನಂದ ಗೌಡರ ಸ್ಟ್ರಾಟರ್ಜಿ ಏನಿರುತ್ತೆ? ಬಿಜೆಪಿಯಲ್ಲೇ ಉಳ್ಕೊಳ್ತಾರಾ ಅಥವಾ ಇತ್ತ ಕಾಂಗ್ರೆಸ್ ಆಫರ್ ಬೇರೆ ಕೊಡ್ತಾ ಇದೆ, 2 ಲೋಕಸಭಾ ಕ್ಷೇತ್ರಗಳಲ್ಲಿ ನೀವು ಸ್ಪರ್ಧೆ ಮಾಡಬಹುದು, ನಿಮಗೆ ಗೆಲುವು ನಿಶ್ಚಿತ, ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಈಗಾಗಲೇ ಸಾಕಷ್ಟು ನಾಯಕರು ಕೂಡ ಡಿ.ವಿ. ಸದಾನಂದ ಗೌಡರಿಗೆ ಕರೆಯನ್ನ ಮಾಡುವುದರ ಮುಖಾಂತರ ಒಂದಷ್ಟು ಚರ್ಚೆ ನಡೆಸಿದಾರಂತೆ. ಬಟ್ ಸದಾನಂದ ಗೌಡರು ಇವತ್ತು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅವರು ಕುಟುಂಬಸ್ಥರ ಜೊತೆ ಆಗಿರ್ಬೋದು, ಸ್ನೇಹಿತರ ಜೊತೆ ಆಗಿರ್ಬೋದು, ಅಭಿಮಾನಿಗಳ ಜೊತೆ ಆಗಿರ್ಬೋದು, ಕಾರ್ಯಕರ್ತರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆ ಮುಕ್ತವಾಗಿ ಮಾತುಕತೆಯನ್ನ ನಡೆಸಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡ್ತಾರೆ. ಕಾದ್ ನೋಡ್ಬೇಕಾಗುತ್ತೆ ಇತ್ತ ಸದಾನಂದ ಗೌಡರು ಸುದ್ದಿಗೋಷ್ಠಿಯನ್ನ ನಡೆಸಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ. ಈಗಾಗಲೇ ನಾವು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಇತ್ತ ಬಿಜೆಪಿ ತನ್ನ 2ನೇ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತು. ಅದರಲ್ಲೂ ಮುಖ್ಯವಾಗಿ ಸಾಕಷ್ಟು ನಾಯಕರಿಗೆ ಈ ಬಾರಿ ಟಿಕೆಟ್ ನೀಡದೇನೆ ಕೋಕ್ ಕೊಟ್ಟಿದೆ. ಹಾಗಾಗಿ ಅದರಲ್ಲೂ ಕೂಡ ಮುಖ್ಯವಾಗಿ ಡಿ.ವಿ. ಸದಾನಂದ ಗೌಡರು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಬಟ್ ಅಲ್ಲಾಗಿದ್ದೇ ಬೇರೆ. ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನ ಕೊಡೋದ್ರ ಮುಖಾಂತರ ನಿಜಕ್ಕೂ ಇತ್ತ ಇರುಸು ಮುರುಸನ್ನ ಉಂಟು ಮಾಡಿದೆ ಡಿ.ವಿ. ಸದಾನಂದ ಗೌಡರಿಗೆ. ಹಾಗಾಗಿ ದಿಕ್ಕೇ ತೋಚದಂತ ಆಗೋಗ್ಬಿಟ್ಟಿದೆ. ಏನ್ ಮಾಡೋದು? ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಅದ್ರಲ್ಲಿ ನೋಡಿದ್ರೆ ಇಲ್ಲ, ನನಗೆ ರಾಜಕೀಯ ಮಾಡುವಂತಹ ಮನಸ್ಸಿದೆ, ನನಗೆ ಬೆಂಗಳೂರು ಉತ್ತರ ಬೇಕಾಗಿತ್ತು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಒಂದು ರೀತಿಯಾದಂತಹ ಕನ್ಫ್ಯೂಷನ್ ನಲ್ಲಿ ಈಗ ಬಿಜೆಪಿ ಪಾಳೆಯ ಇದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಡಿ.ವಿ. ಸದಾನಂದ ಗೌಡರು ಸೈಲೆಂಟ್ ಆಗಿ ಮುಂದಿನ ರಾಜಕಾರಣವನ್ನ ವೀಕ್ಷಣೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಅದೇ ಸಾಧ್ಯನೇ ಇಲ್ಲ. ನಾನು ಕೂಡ ರಾಜಕಾರಣ ಮಾಡಬೇಕು ಅನ್ನುವಂತಹ ಮಹದಾಸಿಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಮುಕ್ತ ಮಾತುಕತೆಯನ್ನ ಯಾವಾಗ ಕಾಂಗ್ರೆಸ್ ಪಾಳೆಯ ಕೇಳಿಸಿಕೊಳ್ತೋ ಡಿ.ವಿ. ಸದಾನಂದ ಗೌಡರಿಗೆ ಬಲೆಯನ್ನ ಬೀಸಿದೆ. ಬಿಟ್ರೆ ಒಂದೇ ಹಕ್ಕಿ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋಣ ಅನ್ನುವಂತಹ ನಿಟ್ಟಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಪಾಳೆಯ ಇರುವಂತದ್ದು. ಹಾಗಾಗಿ ಸದಾನಂದ ಗೌಡರಿಗೆ ಆಫರ್ ಅನ್ನ ಕೂಡ ನೀಡಿರುವಂತದ್ದು. ಇದೇ ಸಂದರ್ಭದಲ್ಲಿ ದಳ ಕಮಲ ನಾಯಕರ ಮೈತ್ರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿಯನ್ನ ಮಾಡಿದ್ದಾರೆ. ಅಳಿಯನನ್ನ ಬಿಜೆಪಿ ಸಿಂಬಲ್ನಿಂದ
ನಿಲ್ಲಿಸಿದ್ದಾರೆ. ಸೂಸೈಡ್ ಅಟೆಂಪ್ಟ್ ಅಂತ ಡಿಕೆಶಿ ಲೇವಡಿಯನ್ನ ಮಾಡಿದ್ದಾರೆ. ದಳ ಕಮಲ ನಾಯಕರ ಮೈತ್ರಿಗೆ ಡಿಕೆ ಶಿವಕುಮಾರ್ ಲೇವಡಿಯನ್ನ ಮಾಡಿರುವಂತದ್ದು. ಅಳಿಯನನ್ನ ಬಿಜೆಪಿ ಸಿಂಬಲ್ನಿಂದ ನಿಲ್ಲಿಸೋದ್ರ ಸೂಸೈಡ್ ಇದು, ಸೂಸೈಡ್ ಅಟೆಂಪ್ಟ್ ಅಂತ ಲೇವಡಿಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇತ್ತ ದಿ ಫೇಮಸ್ ಹೃದ್ರೋಗ್ನ ತಜ್ಞರಂತಹ ಮಂಜುನಾಥ್ ಅವರು ಯಾವಾಗ ಬಿಜೆಪಿ ಸೇರ್ಪಡೆ ಆದ್ರು ಅದಕ್ಕೆ ಲೇವಡಿಯನ್ನ ಮಾಡಿದ್ದಾರೆ. ಅಲ್ಲಿ ಶಾಸಕರಾಗಿದ್ದಾರೆ. ಬಿಜೆಪಿ ಸ್ಟೈಲೇ ಅದು, ಎಲ್ಲ ರಾಜ್ಯದಲ್ಲೂ ಹೀಗೆ ಮಾಡ್ತಾರೆ, ಅದು ಗೊತ್ತಿರುವಂತಹ ವಿಷಯ. ಅದು ಅವರ ಇಂಟರ್ನಲ್ ವಿಚಾರ, ನಾನು ಅದಕ್ಕೆಲ್ಲ ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಮಗೆ ಮೊದಲಿಂದಲೇ ಇದು ಗೊತ್ತಿರೋ ವಿಚಾರ. ನಮಗೆ ಯಾವಾಗ ದೇವೇಗೌಡರು ಯಾಕೆ ಅವರ ಅಳಿಯನ್ನ ಬಿಜೆಪಿ ಸಿಂಬಲಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಸೈಡ್ ಅಟೆಂಪ್ಟ್ ಆಫ್ JDS. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲಯನ್ಸ್ ಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು. ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಆಗ್ತೀನಿ ಇಷ್ಟೇ. ನಾನು ಅವ್ರದ್ದು ಸಿಟ್ಟಿಂಗ್ MLAಗಳಿದ್ದಾರೆ, ಸಿಟ್ಟಿಂಗ್ MP ಗಳಿದ್ದಾರೆ. ಕೆಲವು ಕಡೆ 2 ಕ್ಷೇತ್ರದಲ್ಲಿ ಇದ್ದರು, ಕೆಲವು ಕಡೆ 1 ಕ್ಷೇತ್ರದಲ್ಲಿ. ಅವರ ಸ್ಟ್ರೆಂತು ಅವರಿಗೆ ಬೇಕಾಗಿತ್ತು. ಬಟ್ BJP ಸ್ಟೈಲೇ ಅದು. ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಾನು ಯಾಕೆಂದರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ರಾಜ್ಯದ್ದು ನಮಗೆ ಸರಿ ಇಲ್ಲ. ಅವ್ರವ್ರ ಪಾರ್ಟಿದು ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ, ಇಷ್ಟು ಮಾಡ್ಕೊಂಡು. ರಾಜಕಾರಣದಲ್ಲಿ ನೋಡಿಯಪ್ಪ, ರಾಜಕಾರಣದಲ್ಲಿ ಈಗ ನಾವು ಯಾರು ಟಿಕೆಟ್ ಸಿಗ್ತಿಲ್ಲ, BJPಗೆ ಯಾರು ಟಿಕೆಟ್. ಈಗ BJPಯಿಂದ 500 ಮಂದಿ ಯಾರು ಸಿಗಲಿಲ್ಲ, JDS ಅವ್ರು ಕರ್ಕೊಂಡು ನಿಲ್ಲಿಸಿದ್ರು. BJPಯಿಂದ ಕುಮಾರಸ್ವಾಮಿಗೆ ಕೊಡಲಿಲ್ಲ, ಮೂಡಿಗೆರೆಗೆ JDS ಅವ್ರು ಕರ್ಕೊಂಡು ನಿಲ್ಲಿಸಿದ್ರು. ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಕೊಟ್ಟಿಲ್ಲ, JDS ಕರ್ಕೊಂಡು ನಿಲ್ಲಿಸಿದ್ರು. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಶೆಟ್ಟರ್ ಕೊಡಲಿಲ್ಲ, ನಾವು ಕರ್ಕೊಂಡ್ಬಂದು